ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ನೋಡಿ, ನಮ್ಮ ಹೊಸದಾಗಿ ಘೋಷಣೆ ಆಗಿರ್ತಾರೆ ಚೇಳೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನಲ್ಲಿ ನಮ್ಮ ಚಾಕ್ವೇಲ್ ಗ್ರಾಮ ಪಂಚಾಯಿತಿ ಸುಮಾರು ವರ್ಷಗಳಿಂದ ಈ ಒಂದು ಮುಖ್ಯ ರಸ್ತೆ ಒಂಚೂರು ಮಳೆ ಬಿದ್ದರೆ ಸಾಕು ನದಿಯಂತೆ ನೀರು ಹರಿತದೆ, ರಸ್ತೆಗೆ ಬರ್ತದೆ. ಇದು ತುಂಬ ಜನಗಳಿಗೆ ಅನಾನುಕೂಲ ಆಗ್ತದೆ, ಸುಮಾರು ಆಕ್ಸಿಡೆಂಟ್ಗಳಾಗಿದೆ. ಈ ಒಂದು ಕಾಮಗಾರಿನ ನೆನಗುದಿಗೆ ಬಿದ್ದಿತ್ತು. ಆದರೆ ಈ ದಿನ ನಮ್ಮ ಮಾನ್ಯ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿಯವರು ಹ್ಯಾಟ್ರಿಕ್ ಹೀರೋ, ಜನಪ್ರಿಯ ಶಾಸಕರಾಗಿ ಇವರು ಹೆಸರು ತಗೊಂಡಿದ್ದಾರೆ. ಇವರಿಗೆ ನಮ್ಮ ಈ ಚಾಕ್ವೇಲು ಜನಸಾಮಾನ್ಯರು ಆಹ್ವಾನವನ್ನು ಇದು ಮಾಡಿದಾಗ 5 ಕೋಟಿಗೆ ಈ ಒಂದು ರಸ್ತೆಯ ಕಾಮಗಾರಿಯನ್ನು ಇವತ್ತು ಪ್ರಾರಂಭಿಸ್ತಾ ಇದ್ದಾರೆ. ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಆಗಮಿಸ್ತಾರೆ. ಇವತ್ತು ಸುಮಾರು ನಮ್ಮ ಚಾಕ್ವೇಲ್ ಜನಸಾಮಾನ್ಯರು ಸಮಾಜಮುಖಿಯಾಗಿ ಎಷ್ಟೋ ಕನಸುಗಳು ಕಾಣ್ತಾಯಿದ್ರು. ಆ ಕನಸು ಇವತ್ತು ನನಸು ಮಾಡುವಂಥ ಸಂದರ್ಭ ಬಂದಿದೆ. ಆದ್ದರಿಂದ ಈ ಒಂದು ಕಾಮಗಾರಿಯನ್ನು ಉತ್ತಮ ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮ ಶಾಸಕರು, ನಮ್ಮ ಈ ಒಂದು ಕಾಂಟ್ರಾಕ್ಟರ್ ಯಾರಿರ್ತಾರೆ ಗುತ್ತಿಗೆದಾರ ಅವ್ರಿಗೆ ಹೇಳಿದ್ದಾರೆ. ಈಗ ಸ್ವಲ್ಪ ಹೊತ್ತಿನಲ್ಲೇ ಅವರು ಬಂದು ಈ ಒಂದು ಕಾಮಗಾರಿಯ ಪೂಜೆಯನ್ನು ನೆರವೇರಿಸ್ತಾರೆ. ಈಗ ಆ ಒಂದು ನೋಟವನ್ನು ತಾವು ಮುಂದಿನ ಒಂದು ಚಿತ್ರಣದಲ್ಲಿ ನೋಡ್ಬೋದು ವೀಕ್ಷಕರೇ. ಬೆಂಗಳೂರು ಬನ್ನಿ ಬಿಟ್ಲಿಕ್ಕೆ ಶಾಸಕರ ಆಗಮನ, ಕಾರ್ಯಕರ್ತರು, ಮುಖಂಡರು ಅಭಿಮಾನದಿಂದ ಹಾಕಿ ಸ್ವಾಗತ. ಈಗ ಶ್ರೀರಾಮ್ ರೆಡ್ಡಿ ಅವರಿಂದ ಹಾರ ಸ್ವೀಕಾರ. ರಮೇಶ್ ಮಾಮ ಮರಪಲ್ಲಿ ಅಲ್ಲಿಂದ ಇಲ್ಲೇ ಇಲ್ಲಿಂದ ಕಾರಣ ಇದಾದ್ಮೇಲೆ ಮತ್ತೆ ಸೆಕೆಂಡ್ ಬಂದಿದ್ಯಾ ಅಲ್ಲ ಆ ಪಿಲ್ಲೂರ ಹತ್ರ ಪೆದ್ದೆಂಟು ಬಂದಿದ್ದೆ ಪಿಲ್ಲೂರಿಂದ ರಾಷ್ಟ್ರ ಇದೆಯಾ ಕಂಟಿನ್ಯೂ ಇದೆ. समय
ఏడా ఫోన్ చేస్తాను అర్జెంట్ ఇక్కడ చూరు అలా సైడ్ కాండా రెడీ ఉన్నాయి మళ్ళీ నేను 2-3 దఫాలు చేస్తే వెహికల్స్ పారాడు కాబట్టి చాలు నేను చెప్తాను మీ పరంగా. ఇప్పుడు మీది ఏం ఒక ఐడియా చెప్పండి. మీరే చెప్పండి మీరు. శేఖర్ వాళ్ళు ఇతర వాళ్ళన్నా పాపం చాలా రిక్వెస్ట్ చేస్తున్నారు ఇట్లే అంటే సరే పాటకి వచ్చినప్పుడు మాట్లాడతానని చెప్పినాను. ఇప్పుడు నేను సోమవారం డీసీ దగ్గర కూర్చుంటాను, మాట్లాడతాను. మ్యాక్సిమం మీ ఎంత మ్యాక్సిమం నన్ను అవుతుందో మీరు వచ్చి మళ్ళీ ఏడొచ్చి కూర్చొని మీతో మాట్లాడి ఇప్పుడు సద్యానికి అది వేరే పని చేసుకుంటాను. మీతో మాట్లాడి మళ్ళీ నేను తీర్మానం చేసి చెప్తాను. మ్యాక్సిమం చూడండి, మన స్టేట్ రోడ్ బాగుంటుంది, మీకు ప్రాపర్టీ వాల్యూ జాస్తి అవుతుంది. అంటే మరి రోడ్ చేస్తాను ఆయన. ఇప్పుడు నేను మరి రోడ్ కాదు ఉంటే చేస్తాను, డ్రైను చెప్పిస్తాను దీంట్లో. మళ్ళీ ప్రాబ్లం అవుతుంటే డ్రైను చెప్పిస్తాను అన్నారండి. డ్రైను ప్లస్ రోడ్ రెండు ఉండాలి కాబట్టి మీకు మంచి రోడ్ అయిపోతుంది. లేకపోతే ఈ రోడ్ నేను ఎన్నో తోటలో మెయిన్ రోడ్లో నీళ్ళు వస్తుంటే అట్లే గాడిలో నాకే బేజారైంది. నేను చాక్వేల్కి ఎంపీ ఎలక్షన్ కూడా రాలా, ఆ ఊరికి రోడ్ వేసేదాకా నేను వచ్చేది అని చెప్పింటే రోడ్ వేసుకొని ఇప్పుడు వచ్చింది. దానికి మీరు కోఆపరేట్ చేస్తే బాగా చేస్తానన్నా. మీతో నేను మనుషులు నాకే తెలుసు ఏముంటుంది. మీరు వాళ్ళు కుక్కని మాట్లాడారు మళ్ళీ వద్దున్నా అదేంటంటే ఇప్పుడే సరే అంటే వాళ్ళు నేను కూర్చునేంత ఉండదు. అది ఏంటన్నా మాట్లాడితే ఇప్పుడే మాట్లాడుతుంది. మళ్ళా అంటే కుదిరే పని కాదు. ఇది ఏమన్నా సతీష్ అన్న ఒక 5 నిమిషాలు అయితే మాట్లాడతాను. కుదరలేదు ఊరికి ఏమిటి మీరు కండిషన్ చెప్పండి. నాకు చెప్పాడు కంటే మీరు ಮತ್ತೆ ಒಂದು ನಾರಾಯಣಪಲ್ಲಿಯಲ್ಲಿ ಮತ್ತು ನಮ್ಮ ಈಗ ಚಾಕ್ವೇಲಲ್ಲಿ ಅತಿ ಮುಖ್ಯವಾಗಿ ಸುಮಾರು ವರ್ಷಗಳಿಂದ ತೊಂದರೆ ಆಗ್ತಾ ಇತ್ತು ರಸ್ತೆ ಸಮಸ್ಯೆ. ಈಗ 5 ಕೋಟಿ ರೂಪಾಯಿ ರಸ್ತೆಯನ್ನು ಹಾಕಿದ್ದೀನಿ. ಚಾಕ್ವೇಲ್ ಲಿಮಿಟ್ಸು ಚರಂಡಿ ರಸ್ತೆ ಮತ್ತು ಚಾಕ್ವೇಲಿಂದ ನಮ್ಮ
ಒಡ್ವಾಂಡ್ಲಪಲ್ಲಿ ತನಕ ಮತ್ತು ಈ ಕಡೆ ಕ್ರಾಸ್ ತನಕ, ಅದು ಬಿಟ್ಟು ಮತ್ತೆ ಬಿಲ್ಲೂರಿಂದ ಉಗ್ರಾನ್ಪಲ್ಲಿ ತನಕ ಆಗುತ್ತೆ. ಇದು ಸ್ವಲ್ಪ ಬ್ಯಾಲೆನ್ಸ್ ಉಳಿತದೆ. ನೆಕ್ಸ್ಟ್ ಟೈಮ್ ಅದನ್ನು ಹಾಕ್ಬಿಟ್ಟು ಸುಮಾರು 5 ಕೋಟಿ ರೂಪಾಯಿ ಅದು ಅಗಲ. ಈಗ ನಮ್ಮ PWD ನಾರ್ಮ್ಸ್ ಪ್ರಕಾರ ಜಾಸ್ತಿ ಇದೆ. ಪಾಪ ಇಲ್ಲಿನ ವರ್ತಕರು ಅದರ ಸಮಸ್ಯೆಯಲ್ಲಿದ್ದಾರೆ. DC ಜೊತೆ ನಾನು ಡಿಸ್ಕಸ್ ಮಾಡಿಬಿಟ್ಟು ವಿತಿನ್ ಅ ಸ್ಪ್ಯಾನ್ ಆಫ್ 1 ವೀಕಲ್ಲಿ ವಯೋ ಮೀಡಿಯಾ ನಮ್ಮ PWD ನಾರ್ಮ್ಸ್ಗೂ ಈಗಿರೋ ವರ್ತಕರು ತೊಂದರೆ ಆಗದೆ ಇರೋದ್ರಲ್ಲಿ ಒಂದು ಮಾನದಂಡ DC ಜೊತೆ ಚರ್ಚೆ ಮಾಡಿ ನಿಗದಿಪಡಿಸಿ ತಮ್ಮ ಸರ್ ನಮಸ್ಕಾರ ಸರ್. ಅನುಷ್ಠಾನ ಏನು ಇವತ್ತು ನಮ್ಮ ಚಾಕ್ವೇಲ್ಗೆ ಒಂದು ವರದಾನ ಆಯಿತು. ತಾವು ಶಾಸಕರಾಗಿ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ರೆ ನಮ್ಮ ಮೀಡಿಯಾ ಪರವಾಗಿ ತಮಗೂ ತುಂಬ ವಂದನೆಗಳು. ಥ್ಯಾಂಕ್ ಯು ಸರ್. ಈ ಲಾಸ್ಟಿಗೆ ಕಡೆದಾಗಿ ಎಷ್ಟು ಅಂತ ಡಿಸ್ಕಸ್ ಆಗಿದೆಯಾ ಇಲ್ಲ ಆಗಬೇಕಾ ಸರ್? ಈಗ ಹಾಂ ನಾನು ನಮ್ಮ ಅಧಿಕಾರಿಗಳ ಜೊತೆ ಈಗ ತಾನೇ ಬಂದೆ, ರಸ್ತೆ ಪೂಜೆ ಮಾಡಿದೆ. ನಮ್ಮ ವರ್ತಕರೆಲ್ಲ ಸೇರಿ ನಮಗೆ ಈ ಥರ ನೀವಿಷ್ಟು ರಸ್ತೆ ಅಗಲ ಮಾಡಿದೆ, ಇಲ್ಲಿನ ವೆಹಿಕಲ್ಸ್ ಕಡಿಮೆ ಇರೋದರಿಂದ ಅವಶ್ಯಕತೆ ಇಲ್ಲ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ. ಈ ವರ್ತಕರದ್ದು ಹಿತದೃಷ್ಟಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ಹೈಯರ್ ಆಫೀಸರ್ ಜೊತೆ ಮಾತನಾಡಿ ಸ್ಪ್ಯಾನ್ ಆಫ್ 1 ವೀಕಲ್ಲಿ ಡಿಸೈಡ್ ಮಾಡಿ ಮತ್ತೆ ಇವ್ರ ಬಂದು ಜೊತೆ ಚರ್ಚೆ ಮಾಡಿ ಒಂದು ನಿಗದಿಪಡಿಸ್ತೀವಿ. ಇದು ನನಗೂ ಇದು ಜಾಸ್ತಿ ಏನು ಅವಶ್ಯಕತೆ ಇಲ್ಲ ನನಗೂ ಅನಿಸ್ತಾ ಇರೋದ್ರಿಂದ ಇರೋ ರಸ್ತೆನ ಆ ಕಡೆ ಈ ಕಡೆ ಚರಂಡಿ ಮಾಡಿ ರಸ್ತೆ ಒಳ್ಳೆ ರಸ್ತೆ ಮಾಡುವಂಥ ಕೆಲಸ ನಾನು ಮಾಡಿಕೊಡ್ತೀನಿ ಸರ್. ಸುಮಾರು 5 ಕೋಟಿ ರೂಪಾಯಿ ಬರೀ ಚಾಕ್ವೇಲ್ ರಸ್ತೆಗೆ ಇವತ್ತು ಹಾಕಿರೋದು. ಅದು ಬಿಟ್ಟು ರಾಷ್ಟ್ರೀಯ ತಿಮ್ಮಯ್ಯಗಾರಪಲ್ಲಿಗೆ ಒಂದು 26 ಲಕ್ಷ ವಿತ್ ಡ್ರೈನೇಜ್ ಅಲ್ವಾ ಸರ್? ವಿತ್ ಡ್ರೈನು. ಮತ್ತು ನಮ್ಮ ರಾಷ್ಟ್ರೀಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಒಂದು 30 ಲಕ್ಷ, ಮತ್ತೊಂದು ಕಾಲುವೆ, ಮತ್ತು ಕೊಂಡವರಪಲ್ಲಿ ಒಂದು RO ಪ್ಲ್ಯಾಂಟು, ಈಗ ಬುದ್ಧವಾರಪಲ್ಲಿ ಒಂದು RO ಪ್ಲ್ಯಾಂಟ್ ಕಲಿಯೋದು, ಅದನ್ನು ಎಂಟೈರ್ ವರ್ಕ್ಸು ನಾವು ಮ್ಯಾಕ್ಸಿಮಮ್ ಮುಗಿಸ್ಕೊಡ್ತೀವಿ ಸರ್ ಈ ಸಲ. ಮತ್ತು ಈಗ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅದು ಬಾಗೇಪಲ್ಲಿ ತಾಲೂಕಿನಲ್ಲೇ ಸುಮಾರು ಜನ ರೈತರಿಗೆ ಮತ್ತು ಏನು ಈಗ ಈ ಭಾಷೆ ಗೊತ್ತಾಗಲ್ಲ ಪಾಪ, ಇಂಗ್ಲೀಷು ಗೊತ್ತಿಲ್ಲದೆ ಇರೋರು ಸುಮಾರು ಜನ ಅನ್ಎಜುಕೇಟೆಡ್ಸ್ ಇದ್ದಾರೆ ಸರ್. ಅಂಥವ್ರಿಗೆ ಮೋಸ ಮಾಡಿ SBFC ಅಂತಂದ್ಬಿಟ್ಟು ಒಂದು ಫೈನಾನ್ಸ್ ಕಂಪ್ನಿ ಇದೀಗ ಬೆಳಕಿಗೆ ಬರ್ತಾಯಿದೆ. ಇದು ಸುಮಾರು ಏನು ತೆರೆಮರೆಯಲ್ಲೇ ನಡೆದಿದೆ. ಅದು ನಿಮಗೂ ಗೊತ್ತಿರಲ್ಲ, ಮೋಸ್ಟ್ಲಿ ನಮ್ಮ ಪೊಲೀಸ್ ಇಲಾಖೆಗೂ ಗೊತ್ತಿರಲ್ಲ. ಇವತ್ತು ತಮಗೊಂದು ಪತ್ರಗಳನ್ನು ತೋರಿಸ್ತೀನಿ. ಇವರು ಏನು ಮಾಡಿದ್ದಾರೆ ಅಂದರೆ ಇಂಗ್ಲೀಷಲ್ಲಿ ನೋಟಿಸ್ ಇಶ್ಯೂ ಮಾಡ್ತಾರೆ. ಲೋನ್ ತೊಗೊಂಡಿರೋದು ಇಲ್ಲಿ ಅವ್ರ ಮನೆ ಮೇಲೆ ಫಸ್ಟ್ ಜಮೀನು ಪತ್ರಗಳನ್ನ ಕೊಟ್ಟಿದ್ದಾರೆ. ಆ ಪತ್ರಗಳನ್ನ ಕೊಟ್ಟ ತಕ್ಷಣ ಅವ್ರು ಮಾಡಿ ನಿಮ್ಮ ಮನೆ ಇದೆಯಾ ಅಂತ ಕೇಳಿದರೆ ಮನೆ ಪತ್ರಗಳನ್ನೇ ಇಟ್ಕೊಂಡ್ಬಿಟ್ಟು ಅವರಷ್ಟಕ್ಕೆ ಅವರೇ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಏನು ಗೊತ್ತಿಲ್ಲದೆ ಇರೋರ ಹತ್ರ ಎಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂಡು ಸುಮಾರು 7,40,000 ರೂಪಾಯಿಗೆ ಇವರು ರಿಕವರಿಗೆ ಹಾಕಿದ್ದಾರೆ. ಆ ರಿಕವರಿ ಎಲ್ಲಿ ಹಾಕಬೇಕು? ಡೆಲ್ಲಿ ಹೈಕೋರ್ಟಲ್ಲಿ ಹಾಕಿದ್ದಾರೆ, ಆರ್ಬಿಟ್ರೇಷನಲ್ಲೇ. ಡೆಲ್ಲಿ ಹೈಕೋರ್ಟ್ ಚಾಕ್ವೇರ್ ಇರೋದಲ್ಲಿ, ಡೆಲ್ಲಿ ಹೈಕೋರ್ಟಿಂದ ಈ ರೀತಿ ಬರ್ತಾ ಇದೆ. ಈ ರೀತಿಯ ದಾಖಲಾತಿಗಳೆಲ್ಲ ನಮಗೆ ಕೊಟ್ಟಿದ್ದಾರೆ. ಸುಮಾರು ಜನ ನಮ್ಮ ಚಾನಲ್ಗೆ ಫೋನು ಮಾಡ್ತಾರೆ. ಇವತ್ತು ತಮ್ಮ ಗಮನಕ್ಕೆ ಏನು ತರ್ತಾ ಇದ್ದೀನಿ ಅಂದರೆ, ಇವತ್ತು ಏನು ಈ ದಾಖಲಾತಿಗಳಿದೆಯೋ ನಿಜವಾಗ್ಲೂ ಫೇಕ್ ಡಾಕ್ಯುಮೆಂಟ್ಸಾ? ಇದ್ರ ಹಿಂದೆ ನಿಮ್ಗೆ ಗೊತ್ತಿರಬೇಕು. ನಮ್ಮ ಪಕ್ಕದ ಹಳ್ಳಿಯವರಾಗಿರ್ತಕ್ಕಂಥ ಒಬ್ಬ ನಾನೇ DC ಅಂತಂದ್ಬಿಟ್ಟು ರಾಜಾರೋಷವಾಗಿ DC ಕಾರು, DC ಬೋರ್ಡು, ಅವ್ರಿಗೊಂದು ಸರ್ವೆಂಟು, ಒಂದು ಡ್ರೈವರು ಎಲ್ಲರೂ ಇದ್ದರು. ಎಲ್ಲರೂ ಚಿಕಿತ್ರಾಗ್ತಾಯಿದ್ರು, ಏನು DC ಬಂದಿದ್ದಾರೆ. ಅದು ಈ ಥರ ಫೇಕುಗಳೇನಾದರೂ ನಡೀತಾ ಇದೆಯಾ ಅಂತಂದ್ಬಿಟ್ಟು ಆ ಒಂದು ಪತ್ರಗಳನ್ನ ನಾನು ನಿಮಗೆ ಕೊಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ನೀವು ರೈತರ ಪರವಾಗಿ ನೀವು ಏನು ಈ ಹ್ಯಾಟ್ರಿಕ್ ಹೀರೋ ಅಂತ ನೀವು 3 ಸರಿ ಗೆದ್ದಿದ್ದೀರಾ, ಇನ್ನೂ ಸುಮಾರು ಸರಿ ಗೆಲ್ಲಬೇಕಾದ್ರೆ ನೀವು ರೈತರಿಗೆ ಸಹಾಯಸ್ತ ನೀಡಬೇಕು. ಈ ಒಂದು ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ರೈತರಿಗೋಸ್ಕರ ಈ ಒಂದು ಏನು ಈ ಡಾಕ್ಯುಮೆಂಟ್ ನಾನು ಕೊಡ್ತಾ ಇದ್ದೀನೋ ಇದು ನಿಜವಾಗ್ಲೂ ಸುಳ್ಳ ಇಲ್ಲ ಯಾರಾದರೂ ಫೇಕ್ ಮಾಡಿ ಫೈನಾನ್ಸ್ ಮಾಡಿ ಇವ್ರಿಗೇನಾದರೂ ತೊಂದರೆ ಕೊಡೋಕ್ಕೆ ಏನಾದರೂ ನೋಡ್ತಾ ಇದ್ದಾರಾ ಅಂತಂದ್ಬಿಟ್ಟು ತಾವು ದಯವಿಟ್ಟು ಈ ಒಂದು ಕೇಸನ್ನು ಸುಮೋ ಕೇಸಾಗಿ ಇದೇ ನಮ್ಮ ಪೊಲೀಸರಿಗೆ, ನಮ್ಮ ಚೇಳೂರು ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ತಾವು ಡೈರೆಕ್ಷನ್ ಕೊಡಬೇಕು. ಈ ರೀತಿ ನೀವು ಆಗಿ ತನಿಖೆ ಆದರೆ ಸುಮಾರು ರೈತರು ನಿಟ್ಟುಸಿರು ಬಿಡ್ತಾರೆ. ಇಲ್ಲ ಅಂದರೆ ಸುಮಾರು ಜನ ನೇಣು ಹಾಕ್ಕೊಂಡು ಸಾಯೋ ಮಟ್ಟಕ್ಕಿದೆ. ಇದು ಒಂದು ಪ್ರಕರಣ ಮಾತ್ರ ನಾನು ನಿಮಗೆ ಬೆಳಕಿಗೆ ಬೆಳಕು ಚೆಲ್ತಾ ಇದ್ದೀನಿ. ಇದರ ಹಿಂದೆ ಎಷ್ಟೋ ಮುಖವಾಡಗಳಿದೆ ಸರ್. ದಯವಿಟ್ಟು ಈ ಒಂದು ಪ್ರಕರಣವನ್ನು ರಾಜ್ಯದಲ್ಲಿ ಈ ಥರ ಎಷ್ಟೋ ನಡೀತಾ ಇದೆ. ಅದು ನಮ್ಮ ಒಂದು ಈ ತಾಲೂಕಿನಲ್ಲಿ ಹೆಜ್ಜೆ ಇಟ್ಟಿರೋದು ಶೋಚನೀಯ ಸಂಗತಿ. ದಯವಿಟ್ಟು ಇದನ್ನು ತಾವು ಸುಮೋ ಕೇಸ್ಗೆ ರೆಫರ್ ಮಾಡಬೇಕು ಅಂತ ನಮ್ಮ ಪತ್ರಿಕಾ ಮಾಧ್ಯಮದಿಂದ, ನಮ್ಮ ಚಾನಲಿಂದ ಕೇಳ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ನನ್ನ ಗಮನಕ್ಕೆ ತಂದಿದ್ದೀರಾ. ಇಷ್ಟೊತ್ತು ನನಗೆ ಗೊತ್ತಿರಲಿಲ್ಲ. ಈಗ 9ನೇ ತಾರೀಕಿನ ಬೆಳಗಾವಿ ಅಸೆಂಬ್ಲಿ ನಡೆಯುತ್ತೆ. ನಾನೇ ಕ್ವಶನ್ ಹಾಕಿ ಫಸ್ಟ್ ನಾನು ಮಾತನಾಡ್ತೀನಿ. 15 ದಿವಸ ನಮ್ಮ ಅಸೆಂಬ್ಲಿಯಲ್ಲಿ ಏನು ನಮ್ಮ ಸರ್ಕಾರ ಉತ್ತರ ಕೊಡುತ್ತೋ ನೋಡಿಕೊಂಡು ಇದು ಯಾವ ಸಮಸ್ಯೆ ಪೊಲೀಸರು ತನಿಖೆ ಮಾಡಿ ಹೊಡೆದಿತ್ತು
ಅವ್ರು ತರಿಸ್ಕೊತಾರೆ. ಆ ವರದಿ ಸಮೇತ ನಿಮ್ಮ ಹತ್ರ ಒಂದು 15 ದಿವಸ ಬಿಟ್ಟು ನಿಮ್ಮ ಜೊತೆ ಮಾತನಾಡಿ ರೈತರಿಗೆ ಇನ್ನೂ ಎಷ್ಟು ಜನ ಆಯಿತು ನನಗೆ ಅವರ ಡೀಟೇಲ್ಸ್ ಕೊಡಿ. ಬರುವಂಥ ಅಧಿವೇಶನದಲ್ಲಿ ನಾನು ಮಾತನಾಡಿ ಈ ರೈತರಿಗೆ ಪಾಪ ಅವ್ರಿಗೇನು ಕಾನೂನು ಚಕ್ರಬಡ್ಡಿ ಹಾಕಿದ್ದಾರೆ, ಮತ್ತೆ ಬಂದಿರೋದಂತ ಏನು DA ಇನ್ನು ಏನೇನೋ ಹಾಕಿದ್ದಾರೆ. ಅವ್ರು ತಗೊಂಡಿರೋದೊಂದು, ಮಾಡಿರೋದೊಂದು, ಬ್ಯಾಂಕಿಗೆ ಹೋಗಿಲ್ಲ, ಬ್ಯಾಂಕೇ ನೋಡಿಲ್ಲ ಅಂತಾರೆ. ಯಾರೋ ಮಧ್ಯವರ್ತಿಗಳಿಂದ ಕೆಲಸ ಮಾಡಿದ್ದಾರೆ. ಇದು ನಾನು ಒಂದು ಕೆಲಸ ಮಾಡ್ತೀನಿ, ಹಾಂ, SBFC ಫೈನಾನ್ಸ್ ಲಿಮಿಟೆಡ್. ಹ್ಞೂ. ಮತ್ತು ಇದ್ರದ್ದು ಎಲ್ಲಿ ನಮ್ಮ ಚಾಕ್ವೇಲಲ್ಲಿ ಇದೆಯಾ, ಫೈನಾನ್ಸ್ ಬಾಗೇಪಲ್ಲಿಲಿ ಇದೆಯಾ, ಚಿಕ್ಕಬಳ್ಳಾಪುರದಲ್ಲಿದೆಯಾ, ರಾಜಧಾನಿ ಬೆಂಗಳೂರಲ್ಲಿದೆಯಾ? ಯಾವುದೂ ಕೊಟ್ಟಿಲ್ಲ ಅವರು. ಈ ಒಂದು ಇಮೇಲ್ ID ಆಗಲಿ, ಒಂದು ಫೋನ್ ನಂಬರ್ ಆಗಲಿ, ಏನೂ ಕೊಟ್ಟಿಲ್ಲ. SBFC ಫೈನಾನ್ಸ್ ಬಗ್ಗೆ ನಮ್ಮ ರೈತರಿಗೆ ಆಗಿರೋಂಥ ತೊಂದರೆ ಏನಾಗಿದೆ, ಯಾರು ಇವರು ಫುಲ್ ಡೀಟೇಲ್ಸ್ ಕೇಳ್ತೀನಿ. ಅಸೆಂಬ್ಲಿಯಲ್ಲಿ ನಿಖರವಾದಂಥ ಉತ್ತರ ಬರುತ್ತೆ. ಆ ಉತ್ತರ ತಗೊಂಡು ದೆನ್ ನಿಮ್ಮ ಜೊತೆ ಮಾತನಾಡಿ ಅವ್ರಿಗೆ ಅಲ್ಲ, ಇದನ್ನು ನೀವು ಸುಮೋ ಕೇಸು ಪೊಲೀಸ್ ತನಿಖೆಗೆ ಹಾಕಿಬಿಡ್ಬೋದಲ್ಲ ಸರ್, ಈಸಿಯಾಗಿ ಆಗುತ್ತೆ. ಪೊಲೀಸ್ ತನಿಖೆಗೂ ಕೇಳ್ತೀನಿ. ನನಗೆ ಇದನ್ನ ಡೀಟೇಲ್ಸ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಕಂಪ್ನಿಗಳವರು ಕಾನೂನುಬದ್ಧವಾಗಿ ಮಾಡಿರ್ತಾರೆ. ಅಲ್ಲ, ನನ್ನ ಅಂದಾಜು ಇದು ಕಂಪ್ನಿ ಇಲ್ಲ, ಬೇರೆ ಯಾರೋ ಮಧ್ಯವರ್ತಿಗಳು ಕಂಪ್ನಿ. ಇದು ಹೈಕೋರ್ಟ್ ನೋಡಿ, ಹೈಕೋರ್ಟ್ ಸೀಲ್ ನೋಡಿ, ಹೈಕೋರ್ಟ್ ಆರ್ಬಿಟ್ರೇಷನ್ ಅಂತ ಹಾಕಿದ್ದಾರೆ. ಇದು ಸರಿಯಾಗಿ ಸೀಲ್ ಇಲ್ಲ ನೋಡಿ ಸರ್, ಇಲ್ಲಿದೆ ಸರ್, ನೋಡಿ ಸರ್, ನೋಡಿ ಸರ್, ಸೀಲ್ ಸರಿಯಾಗಿ ಕಾಣಿಸ್ತಾ ಇದೆಯಾ? ನೀವೇ ನೋಡಿ ಸರ್, ಸೀಲ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಮತ್ತು ಇದು ಅಡ್ರೆಸ್ ಇಲ್ಲದೆ ಇರೋದ್ರಿಂದ ಆಗಿ ಈಗಲೇ ಇನ್ಸ್ಪೆಕ್ಟರ್ ಇದ್ದಾನೆ, ಇನ್ಸ್ಪೆಕ್ಟರ್ಗೆ ಹೇಳ್ಬಿಟ್ಟು ಇದ್ರ ತನಿಖೆ ಮಾಡೋಕ್ಕೆ ಇದ್ರ ಸತ್ಯಾಂಶ ತಗೊಂಡು ನಿಮ್ಮ ಜೊತೆ ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.